ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ, ಎಲ್ಲರಿಗೂ ನಮಸ್ಕಾರ ಅಣ್ಣ. ನಾನೊಬ್ಬ ಬಾಸ್ ಅಭಿಮಾನಿಯಾಗಿ ಈ ವಿಡಿಯೋ ಮಾಡಬೇಕಾಗಿರೋದಂತಹ ಪರಿಸ್ಥಿತಿ ಬಂದಿದೆ ಅಣ್ಣ. ದರ್ಶನ್ ಸರ್ ಮಾಡಿರೋದು 100% ತಪ್ಪೇ ಅಣ್ಣ. ಅದ್ಯಾರೂ ತಪ್ಪಿಲ್ಲ ಅಂತ ಕಣ್ಣಿಲ್ದಿರೋ ಕುರುಡಾಗಿರಲಿ, ಆಮೇಲೆ ಅರ್ಧ ಮೆದ್ಲೆ ಇಲ್ಲದೆ ಇರೋವಂಥ ಮನಸ್ಸಾಗಿರಲಿ ಹೇಳ್ಬೋದಣ್ಣ. ದರ್ಶನ್ ಸರ್ ಮಾಡಿರೋವಂಥದ್ದು ತಪ್ಪೇ ಅಣ್ಣ. ಅದಕ್ಕೆ ಅಂತಲೇ ಕಾನೂನಿದೆ, ಪೊಲೀಸ್ ಇದೆ, ನಮ್ಮ ಸರ್ಕಾರ ಅದಕ್ಕೇನು ಬೇಕೋ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಕಾನೂನು ಪ್ರಕಾರ ಪೊಲೀಸ್ನವ್ರು ಏನು ಬೇಕೋ ಅದನ್ನ ಮಾಡ್ತಾವ್ರಣ್ಣ. ಆದರೆ ಅಣ್ಣ, ಈ ಥರ್ಡ್ ಕ್ಲಾಸ್, ಲೋ ಕ್ಲಾಸು TRP ಮೀಡಿಯಾಗಳಣ್ಣ ಅವ್ರು ಮಾಡ್ತಾವ್ರಲ್ಲಣ್ಣ, ದರ್ಶನ್ ಮೇಲೆ ಸೇಡ್ಗಳನ್ನ ತೀರ್ಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಅಣ್ಣ. ಅಣ್ಣ, ನಾನು ಜೀವ ಮಾಂದಲ್ಲಣ್ಣ ಈ ಥರ ನ್ಯೂಸ್ನ ನಾನು ಇದುವರೆಗೂ ಕೂಡ ನಾನು ಹುಟ್ಟಿ ಎಷ್ಟು ವರ್ಷಕ್ಕೂ ಅಣ್ಣ ಒಂದು ದಿಸ್ಕು ನೋಡಿರಲಿಲ್ಲ. ಒಬ್ಬ ಬೀಳೋದನ್ನೇ ಕಾಯ್ಕೊಂಡಿದ್ದು ಅವನ ಸಾವನ್ನೇ ಕೇಳುವಂತಹ ಮೀಡಿಯಾ ಚಾನಲ್ಗಳು ಮಾತಾಡ್ತಿರೋ ರೀತಿ, ನೀತಿ ಅಣ್ಣ, ನಾನು ಇದೇ ಫಸ್ಟ್ ಅಣ್ಣ ನೋಡ್ತಾ ಇರೋದಣ್ಣ. ಅಣ್ಣ ತಪ್ಪು ಮಾಡಿದ್ದು ಒಂದೇ ಅಣ್ಣ ತಪ್ಪು ಅಂದರೆ ಅದು ಅವಳ ಪವಿತ್ರ ಗೌಡನ್ನ ಇಷ್ಟಪಟ್ಟದಣ್ಣ. ಮದುವೆ ಆಗಿದ್ರು ಕೂಡ ಅವಳನ್ನ ಇದನ್ನಾಗಿ ಮಡಿಕೊಂಡದ್ದು ತಪ್ಪೇ ಅಣ್ಣ. ಆ ತಪ್ಪಿಂದ ಈ ತಪ್ಪಾಗಿರೋದು ಅದಕ್ಕಿಂತ ದೊಡ್ಡ ತಪ್ಪು ಅಣ್ಣ. ಆದರೆ ನಾನು ಹೇಳೋದೇನು ಅಂದರೆ ಅಣ್ಣ, ಏನು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವುದು ಕೊಲೆನೇ ಆಗಲಿವೇನಣ್ಣ? ಹೋಗಲಿ, ಯಾರು ಕೊಲೆನೇ ಮಾಡಲಿಲ್ವೇ ಇದುವರೆಗೂ? ಇದಕ್ಕಿಂತ ವಿಚಿತ್ರವಾಗೆಲ್ಲ ಕೊಲೆ ಮಾಡವ್ರೆ. ಇದಕ್ಕಿಂತ ಹೀನಾಯವಾಗಿ ಬಡವ್ರನ್ನ ಕತ್ತರಿಸಿ ರೋಡಲ್ಲಿ ಎಳ್ಕೊಂಡು ಕತ್ತರಿಸಿ ಅದು ಇದೆಲ್ಲ ಕೊಲೆ ಮಾಡವ್ರಣ್ಣ. ಅದೆಲ್ಲ ಬಿಟ್ಬಿಟ್ರಣ್ಣ. ಇವಾಗ ಇವ್ರಿಗೆ ಬೇಕಾಗಿದ್ದು ದರ್ಶನ್ ಮೇಲೆ ಸೇಡ್ ಅಷ್ಟೇ. ದರ್ಶನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಇವ್ರಿಗೊಂದು ಚಾನ್ಸ್ ಸಿಕ್ತು. ಹೆಂಗೆ ಅಂದ್ರೆ ಅಣ್ಣ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ನಂಗೆ ಹೋಯ್ತಣ್ಣ. ಇವಾಗ ಹೆಂಗೆ ಸಿಕ್ಕೋಯ್ತು ಅಂದರೆ ಇವ್ರಿಗೆ ಗ್ರಿಪ್ಪು ಕಾಯ್ತಾ ಇರೋ ಕಾಲದಿಂದ ದರ್ಶನ್ ಹೆಂಗಾರ ಮಾಡಿ ನಮ್ಮ ಕೈಗೆ ಸಿಗಾಕೊಳ್ಳಿ, ಅವನು ಹಣ್ಗಾಯಿ ನೀರ್ಗಾಯಿ ಮಾಡಿಬಿಡ್ಬೇಕು ಅಂತ ಕೆಲವು TRP ಚಾನಲ್ಗಳಾಗಿರ್ಬೋದು, ಈ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಗಳವೆ. ಅವ್ರು ಹಾಕೋ ಟೈಟ್ಲು, ಅವ್ರು ಹಾಕೋ ಫ್ರಂಟ್ಗೆ ಹಾಕ್ತಾರಲ್ಲ ತಮ್ಮನೇಲಿ, ಇದು ಅವ್ರ ಮಕ್ಕೆ ಹೇಳ್ಕೋಬೇಕು ಅಂದರೆ ಬೈದು ಬಿಡ್ಬೇಕು ಅನ್ನಿಸ್ತದಣ್ಣ. ಏನು ಮಾಡ್ತೀರಾ, ಎಲ್ಲ ಥರನೂ ಬಾಸು ಏನೋ ತಗಲಾಕೊಂಡವ್ರೆ, ಅದರಿಂದ ಆಚೆಗೆ ಬರಲಿ. ಆಮೇಲೆ ಇವ್ರಿಗೆಲ್ಲ ಐತೆ ಹಬ್ಬ ಇರಲಿ, ಒಟ್ಟು ಕಾಲ ಎಲ್ಲರಿಗೂ ಟೈಮು ಕರ್ಮ ರಿಟರ್ನ್ಸ್ ಇರಲಿ. ಆಮೇಲೆ ಅಣ್ಣ, ಮೊನ್ನೆ ದಿವಸ ಯಾವುದೋ ಒಂದು ವೀಡಿಯೋ ನೋಡ್ತಿದ್ದೆ, ಯಾರೋ ಒಬ್ಬಣ ಕರೆಕ್ಟಾಗಿ ಬೆಲ್ಟ್ ಹಾಕೊಳಕ್ಕೆ ಬರ್ತಾರಲ್ಲ, ಆ ತಿಕ್ಕ ಹಿಡ್ದು ಮೇಲ್ಕೆತ್ತಿ ಬಿಟ್ರು. ಇವತ್ತು ಬೆಳೆದು ನಿಂತವನೇ 3 ಪಿಕ್ಚರ್ ಮಾಡವನಣ್ಣ, ತಲೆ ನೀರಲ್ತು, ಎಲ್ಲರೂ ಬೇರೆ ಬೆಳ್ಳೆಲ್ಲ ಮಾತಾಡಿಸ್ತಾನೆ. ಯಾರೋ ಒಬ್ಬ ಯೂಟ್ಯೂಬ್ ಚಾನಲನ್ನು, ನ್ಯೂಸ್ ಚಾನಲನ್ನು ಹೋಗಿ ಕೇಳೋದಕ್ಕೆ, ದರ್ಶನ್ ಬೆಳವಣಿಗೆ ಬೆಳಗ್ಗೆ ಏನು ಹೇಳ್ತೀರ ಅಂದಕ್ಕೆ ಸ್ವಲ್ಪ ಮುಂದಕ್ಕೆ ಹೋದು ತಿರ್ಗಿ ನೋಡ್ಬಿಟ್ಟು ಇದನ್ನ ಬೆಳವಣಿಗೆ ಅಂತೀರಾ ಅಂತ ಹೇಳ್ಬಿಟ್ಟು ನಕ್ಕೊಂಡು ಹೋಯ್ತಾನಣ್ಣ. ಇರಲಿ ಅಣ್ಣ, ಇವ್ರಿಗೆಲ್ಲ ಟೈಮ್ ಐತಣ್ಣ. ಮುಂದೆ ಏನು ಬಾಸ್ ಏನು ಪರ್ಮನೆಂಟಾಗಿ ಉಳ್ಕೊಬಿಡಲ್ರು ಅಣ್ಣ. ಒಂದಲ್ಲ ಅಣ್ಣ, 10 ವರ್ಷ ಆಗಲಿ ಅಣ್ಣ ಜೈಲು ದರ್ಶನ್ ಅವ್ರಿಗೆ. ಇರಲಿ ಅಣ್ಣ, ಬರ್ತೀರಣ್ಣ ಆಚೆಗೆ. ಆಮೇಲೆ ಆಯ್ತಣ್ಣ ಅಣ್ಣ, ಹಂಗೆ ಒಂದು ಥರ್ಡ್ ಕ್ಲಾಸ್ ನ್ಯೂಸ್ ಚಾನಲ್ ಅಣ್ಣ, ಅವ್ರ ಹೆಸರು ಹೇಳೋಕೆ ನಾನು ಇಷ್ಟಪಡಲ್ಲ ಅಣ್ಣ, ನ್ಯೂಸ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಸುಮ್ಮನೆ ಇಲ್ಲದೆ ಇರೋದಲ್ಲ, ನನ್ನ ಚಾನಲ್ ಮೇಲೆ ಏನಾರು ಒಂದು ತಂದಿರುತ್ತಾರೆ, ಅವ್ರು ಏನೋ ಮಾಡ್ಬಿಡ್ತಾರೆ ಅಂತಲ್ಲ ಅಣ್ಣ. ನಾನು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ನಾನು ಬಡವ ಅಣ್ಣ. ಚಾನಲ್ ಮೇಲೆ ಏನಾರು ಮಾಡ್ಬಿಡ್ತಾರೆ ಅನ್ನೋ ಭಯ, ನನಗೆ ತುಂಬ ಕಷ್ಟ ಬಿದ್ದು ಈ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಣ್ಣ. ಆ ಥರ್ಡ್ ಕ್ಲಾಸ್ ನ್ಯೂಸ್ ಚಾನಲ್ ಹೆಸರು ಅಣ್ಣ ಹೇಳ್ಬಾರ್ದು, ಹೇಳಲ್ಲ ಅಣ್ಣ. ಆದರೆ ಅವನ ಹೆಸರು ಬಂದು ಪಜಿತ್ ತಿಕಮಕನವರ್ ಅಂತ ಅಣ್ಣ. ಅವನ ಹೆಸರು ಪಜಿತ್ ತಿಕಮಕನವರ್ ಅಂತ. ಅವನೇನು ಹೇಳ್ತಾನೆ, ಯಾರೋ ಒಬ್ಬ ಹಿಂಗೆ ದರ್ಶನ್ ಸರ್ದು ಯಾವುದೋ ನ್ಯೂಸ್ ಚಾನೆಲ್ನ ಅವನು ಇದನ್ನ ಮಾಡ್ಬೇಕಾರೆ 5 ನಿಮಿಷ ಬ್ರೇಕ್ ಕೊಟ್ಟಿರಂತೆ, ಹೋಗಪ್ಪ ನೀನು ಬಾಣ್ಲಿ ತಲೆನ ಬಾಚ್ಕೊಂಡ್ಬಿಡು ಒಂದು 5 ನಿಮಿಷ ಹೋಗಿ ಅಂತ. ಬಾಚ್ಕೊಬರಕ್ಕೆ ಹೋದಾಗ ಫೋನಲ್ಲಿ ಯಾರೋ ಮೆಸೇಜ್ ಕಳ್ಸ, ನಿನ್ನ ಬ್ರೇಕಲ್ಲಿ ಯಾರ್ದೋ ಮೆಸೇಜ್, ಸಾರ್ ಹುಷಾರು ಸಾರ್, ದರ್ಶನ್ ಫ್ಯಾನ್ಸು ಸರ್ ಅಂತ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಹೆದರ್ಕೊಂಡು ಜೀವನ ಮಾಡೋದಾಗಿದ್ರೆ ಇನ್ನೇನೋ ಮಾಡ್ಕೊಂಡಿರ್ತಿದ್ದೆ ರೀ, ಜರ್ನಲಿಸ್ಟ್ ಯಾಕೆ ಅಂತ ಏನೋ ಬೈದು ಕಳಿಸಿರ್ತಾರೆ. ಬಟ್ ಅವನು ಹೇಳ್ಕೊಂಡುದು ಅಷ್ಟೇ, ನನಗೆ ಆ ಥರ ಎಲ್ಲ ಬತ್ತೈತೆ, ನನಗೆ ಎದುರಿಸ್ತವ್ರೆ, ಗೂಂಡಗಿರಿ ಮಾಡ್ತಾವ್ರೆ, ನಿಮ್ಮನ್ನ ಬಿಡ್ತಾರ ದರ್ಶನ್ ಫ್ಯಾನ್ಸ್ಗಳು, ಅದನ್ನ ಕಿತ್ತಾಕ್ಬಿಡ್ತಾರೆ, ಬೀಜ ಹಾಕಿದ್ದು ಗೋಲಿ ಹೇಳ್ಬಿಡ್ತಾರೆ, ಹಂಗೆ ಅಂತ ಹೇಳಿದ್ರಂತೆ ಅಣ್ಣ. ಅವ್ನು ಬಂದ್ಬಿಟ್ಟು ನ್ಯೂಸ್ ಚಾನಲ್ ಕುಂತ್ಕೊಂಡ್ಬಿಟ್ಟು 7 ಗಂಟೆ ಹೇಳ್ಬಿಟ್ಟು ಹಿಂಗೆಲ್ಲ ಇದ್ದರೆ ನನ್ನ ಏನೋ ಅದೇನೋ ಮಾಡ್ತಾರಲ್ಲ ಅಣ್ಣ, ಅವ್ನು ಅದೇನೋ ಕೂತ್ಕೊಂಡು ಅಲ್ಲಿ ನಾಯಿ ಬಡ್ಕೊಂಡಂಗೆ, ಕೊಂಡೆಪುರ ನಾಯಿ ಬಡ್ಕೊಂಡಂಗೆ ಬೆಳಗಿನ ಸಾಯಂಕಾಲ ಗಂಟೆ ಬಡ್ಕೋತಾರಲ್ಲ ಅಣ್ಣ. ಆ ಥರ ಬಡ್ಕೊಳ್ಳೋದಕ್ಕೆ ಜರ್ನಲಿಸಮ್ ಏನೋ ಗೊತ್ತಿಲ್ಲ ಅಣ್ಣ. ಅದು ಮಾಡೋರಿಗೆ ಒಳ್ಳೆ ರೀತಿಲಿ ಮಾಡ್ತಾರಲ್ಲ ಅಣ್ಣ, ಅವ್ರಿಗೆ ನಾನು ಯಾವತ್ತು ಪಾದ ಮುಟ್ಟಿ ಕೈ ಮುಕ್ಕೋತೀನಿ ಅಣ್ಣ. ಆದರೆ ಈ ಥರ ಥರ್ಡ್ ಕ್ಲಾಸ್ ಒಬ್ಬನ ಟಾರ್ಗೆಟ್ ಮಾಡಿ ಅವಕಾಶ ಕಾದಿ ಒಬ್ಬನ ತುಳಿಬೇಕು ಅಂತ ಕಾದಿ ಅವನು ಸಿಕ್ಕುತ್ತೆ ಚಾನ್ಸು ಅಂತ ಮೆಟ್ರ ಮೇಲೆ ಕಾಲ್ ಮಾಡ್ಕೋದಲ್ದೆ ಅವನ್ನ ಕಟ್ಟಿ ನ್ಯಾತಾಕಿ ನ್ಯಾಣಾಕ್ಬಿಟ್ಟು ಹಗ್ಗನ ಒಂದೊಂದು ಚೂರೇ ಬಿಟ್ಟು ಎಳ್ದು ಸತ್ತವನ ಬದುಕವನ ಅಂತ ಅವ್ನ ಸಾವನ್ನ ಕೇಳ್ತಾವ್ರಲ್ಲಣ್ಣ. ಇವರೆಲ್ಲ ಜರ್ನಲಿಸಮ್ ಮಾಡೋಕ್ಕೆ ದೇವ್ರಾಣಿಗೂ ಇವರು ಒಬ್ಬರು ಕೂಡ ನಾಲಾಯಕ್ಕೂ ಏನಕ್ಕೂ ಇಲ್ಲ. ಇವ್ರು ಯಾವ್ದಾರ ಒಂದು ಕೆರೆ ಕಟ್ಟೆಯಲ್ಲಿ ನಳ್ಳಿ ಹಿಡಿಯೋಕ್ಕೆ ಸರಿ. ಇವರು
ಅದನ್ನ ಬಿಟ್ರೆ ಏನು ಕೊಯ್ಲಣ್ಣ. ಹೇಳ್ತಾನಣ್ಣ, ಕತ್ತೆ ಬಾಲ ಕುದುರೆ ಜುಟ್ಟು ಅಂತೆ. ಆ ಥರ ಎದ್ರುಕೊಂಡು ನಾನು ಏನಾರ ಜರ್ನಲಿಸಮ್ ಮಾಡೋಕ್ಕೆ ಇದ್ದಿದ್ರೆ ಆಯ್ತಿತ್ತ. ಆ ಥರ ಇವರೆಲ್ಲ ಪುಡಿ ಪುಕ್ಕಗಳು ಹಂಗೆ ಹಿಂಗೆ ಇವ್ರಿಗೆಲ್ಲ ಎದ್ರುಕೊಂಡು ಇರೋಕ್ಕಾಯ್ತದ? ಏನು ಮಾಡ್ಬಿಡ್ತಾರ ಮಾಡಲಿ, ಇದರ ಎದ್ರುಕೊಳ್ಳೋ ಮಗನೆಲ್ಲ ಕತ್ತೆ ಬಾಲ ಕುದುರೆ ಜುಟ್ಟು ಅಂತಣ್ಣ. ಜುಟ್ಟಿಗೆ ಜುಟ್ಟುನೇ ಇಲ್ಲ ತಲೆ ಮೇಲೆ. ಇವ್ನು ಹಂಗೆ ಹೇಳ್ತಾನಣ್ಣ. ಆಮೇಲೆ ಅಣ್ಣ ಇನ್ನೊಂದು, ಇವರೇ ಇದೇ ನ್ಯೂಸ್ ಚಾನಲ್ ಅವ್ರದ್ದು ಒಂದು ವೀಡಿಯೋ ಹಾಕ್ತೀನಣ್ಣ, ನೋಡ್ಕೊಬರ್ರಿ ನೀವು ಸ್ವಲ್ಪ. ಹಂಗೇನೆ ಅಲ್ಲಿ ದರ್ಶನ್ ಸರ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಸ್ಪಾಟಲ್ಲಿ, ಆ ಸ್ಪಾಟಲ್ಲಿ ನಡೆದಿರುವಂಥ ಒಂದು ಇದು ನೋಡ್ಕೊಬರೋಣ ಹೋಗಿ. ನೋಡಿದ್ರಣ್ಣ, ಈ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಒಂದು ನ್ಯೂಸ್ನ ಕವರ್ ಮಾಡೋಕ್ಕೆ ಅವ್ರನ್ನ ತುಳಿತಾವ್ರೆ ಅಂದ್ಬಿಟ್ಟು ಒಳಗಡೆ ಏನು ಮಾಡ್ತಾವ್ರಂತ ಇವರು TRP ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ಜನಗಳಿಗೆ ಇಲ್ಲದೇ ಇರೋದು ನಾವು ತಿಳ್ಸೋಕ್ಕೋಸ್ಕರ ಅಣ್ಣ ಆ ವಿಡಿಯೋ ಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ಅಮ್ಮ ಅಕ್ಕ ಅನ್ನೋ ಒಂದು ಕೆಳಮಟ್ಟದಲ್ಲಿ ಮಾತಾಡಿಕೊಂಡು ಒಬ್ಬ ಜರ್ನಲಿಸಮ್ ಮಾಡೋನಿಗೆ ಬೇಕಾಗಿರೋವಂಥ ಜನರಲ್ ನಾಲೆಡ್ಜ್ ಇಲ್ಲದೇ ಇರೋವಂಥ ನಾನ್ಸೆನ್ಸ್ ಆಗಿ ಕಿತ್ತಾಡಿ ಸಾಯ್ತಾರೋದು ನೀವು ನೋಡಿದ್ರಲ್ಲಣ್ಣ. ಈ ಥರ ಮಾತಾಡೋರಿಗೆ ಇನ್ಯಾವ ಲೆಕ್ಚರ್ ಇನ್ಯಾವ ಮಟ್ಟದಲ್ಲಿ ಅವರು ನ್ಯೂಸ್ನ ಒರಿಜಿನಲಾಗಿ ತೋರಿಸ್ತಾರಂತ ಏನಣ್ಣ ಗ್ಯಾರಂಟಿ? ಇದೇ ಚಾನೆಲ್ ರಿಪೋರ್ಟ್ರ್ ಇನ್ನೊಂದು ಮಾತು ಹೇಳ್ದಣ್ಣ, ಅವ್ನು ಯಾರೋ ತಲೆಯಲ್ಲಿ ಅರ್ಧ ಮೆದ್ದಿಲ್ದಿರೋನು ಇವನಿಗೆ ಫೋನ್ ಮಾಡಿಬಿಟ್ಟು ಹೇಳ್ದಂತೆ, ದರ್ಶನ್ ಸಾರ್ ಹೆಸ್ರು ಹೇಳ್ಕೊಂಡು ಆ TRP ಬರೋ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂದ್ಬಿಟ್ನಂತಣ್ಣ. ಅಪ್ಪನ ಗುಡ್ತವನು ಯಾರೋ ದೇವ್ರಣ್ಗೂ ಅಪ್ಪನ ಗುಡ್ತವನು ಹೇಳ್ಬಿಟ್ನಂತೆ. ಆ ಥರ ಇವನು ಇಲ್ಲದೇ ಇರೋದು ಕಾಸಿ ಮೆಣಸಿನ್ಕಾಯಿ ಮುರ್ಕೊಂಡು ತಿಕ್ಕೆ ಮಡಿಕೊಂಡಿದ್ದೆ ಬಂದು ಕೂತ್ಕೊಂಡು ಹೇಳ್ತಿದ್ದಣ್ಣ. ಏನಂತ ಗೊತ್ತೇ, ನಾವು ದರ್ಶನ್ ಸರ್ನ ಬ್ಯಾನ್ ಮಾಡಿದಾಗ ಯಾವಾಗೋ ಬ್ಯಾನ್ ಮಾಡಿಬಿಟ್ಟಿದ್ರಂತೆ ದರ್ಶನ್ ಸರ್ನ ಬ್ಯಾನ್ ಮಾಡಿಬಿಟ್ಟಿದಾಗ ಏನು ಇವರೆಲ್ಲ ದಿವಾಳಿ ಬಿದ್ದಾಗಿದ್ರೆ, ನಾವೆಲ್ಲ ದಿವಾಳಿ ಬಿದ್ದಾಗಿದ್ವಾ ಅಂತ ಇವನೇನೆ ಸಭಾಷ್ ಹೇಳ್ಕೊತಾನಣ್ಣ. ಇವತ್ತು 5 ದಿನ ಆಯ್ತಣ್ಣ. ಇವತ್ತು ಬೆಳಗಿಂದ ನೈಟು ರಿಪೀಟ್ ಟೆಲಿಕಾಸ್ಟ್ ಮಾಡಿಕೊಂಡು ದಸರನ್ನ ಹೆಸ್ರು ಹೇಳ್ಕೊಂಡು ಬದುಕ್ತಾವ್ರಣ್ಣ ಇವರು. 5 ದಿನದಿಂದ ದರ್ಶನ್ ಪ್ರತಿಯೊಂದು ಟೈಟಲಿಂದ ದರ್ಶನ್. ಅವ್ರು ಸ್ಟಾರ್ಟು ಬ್ರೇಕಿಂಗ್ ನ್ಯೂಸಿಂದ ಹಿಡ್ದು ಪ್ರತಿಯೊಂದು ಇವ್ರದ್ದು ದರ್ಶನ್ ಅಣ್ಣ. ಇವಾಗೂ ನೋಡಿರ್ಬೇಕಾದ್ರೆ ದರ್ಶನ್ ಸರ್ದೇ ಓಡ್ತಾ ಇರ್ತದೆ. ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ಇವಾಗೂ ನ್ಯೂಸ್ ಚಾನಲ್ ಹಾಕಿದ್ರೆ ದರ್ಶನ್ ಸರ್ದೇ ಓಡ್ತಾ ಇರ್ತದೆ. ಆಮೇಲೆ ಅಣ್ಣ ತಿರ್ಗಾ ಅವನೇನಣ್ಣ, ಅವನ ಹೆಸರೇನಣ್ಣ, ಪಜಿತ್ ತಿಕಮಕ್ಕನವರಣ್ಣ. ಅವನು ಹೇಳ್ದ, ಅವ್ರು ಯಾರೋ ಇವನು ಮಾಮೂಲಿ ನ್ಯೂಸ್ ಓದ್ಬೇಕಾದ್ರೆ ಮಾಮೂಲಿ ಇಲ್ದೇರೋ ಕೂದಲನ್ನ ಬಾಚ್ಕೊಂಡ್ಬಿಡು ಅಂತ ಬ್ರೇಕ್ ಕೊಡ್ತಾರಲ್ಲಣ್ಣ. ಅವಾಗ ಹೋಗಿ ಕುಂತಿದಾಗ ಕನ್ನಡ ಇಂಡಸ್ಟ್ರಿ ಇರೋರೆಲ್ಲ ಫೋನ್ ಮಾಡಿಬಿಟ್ಟಿದಾರಂತೆ ಇವನಿಗೆ. 100 ಒತ್ತಿ 100 200 ಅವ್ನ ನಂಬರ್ ಅಲ್ಲೇ ಇಡೀ ಊರಿಗೆ ಗೊತ್ತಣ್ಣ, ಎಲ್ಲರಿಗೂ ಕೊಟ್ಬಿಟ್ಟು ಅವನೇ ಫೋನ್ ಮಾಡಿರಿ ನನಗೆ ಏನ್ಬಿಟ್ಟು ಫೋನ್ ಮಾಡಿದ್ರಂತಣ್ಣ. ಏನಣ್ಣ ನಿನ್ನ ಗಂಡಸ್ತಾನ, ಏನಣ್ಣ ನಿಂದು ಎದ್ದು ತೋರಿಸ್ತಾ ಇರೋದು, ಬಿಡೋಣ ಸರಿಯಾಗಿ ನಿಂತದ್ದು ಬಿಡೋಣ ನಿಂದು. ದರ್ಶನ್ ಸರ್ ವಿರುದ್ಧ ನಾವೇ ಮಾತಾಡಬೇಕು ಅಂತ ಇದ್ದೋ, ಆದರೆ ಏನು ಮಾಡ್ತೀರಾ, ನಮಗೆಲ್ಲ ಭಯ ಅವ್ರನ್ನ ಕಂಡ್ರೆ. ಈ ಥರ ಟೈಮ್ ಸಿಕ್ಕದೆ ನಿಮ್ಮ ಪರವಾಗಿ ನಾವಿದ್ದೀವಣ್ಣ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡ್ರಿ ಅಂದ್ಬಿಟ್ರಂತೆ. ಅವಾಗ ಇವನು ಇದೋನು ಪುಂಗುದ್ನಂತಣ, ಯಾಕೆ ನೀವು ಗಣಸಲ್ವ ಅಂದ್ಬಿಟ್ನಂತಣ. ನಟಿಯರು, ಸಹನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ನಿರ್ದೇಶಕರು, ಗಾಯಕರು, ಏನು ಅದ್ಭುತ ಮಾತಾಡಿದ್ರಿ ಸರ್. ನಿಮ್ಮಂಥವ್ರೊಬ್ರು ಬೇಕು ಸರ್. ನೀವು ಸರ್ ಗಂಡಸು ಅಂದ್ರೆ ನೀವೇನು ಅಂದೆ ನಾನು. ಆ ನ್ಯೂಸ್ ಚಾನಲಲ್ಲಿ ಬಂದು ಕುಂತ್ಕೊಂಡೋಣ, ಅವ್ರಿಗೆ ಬೆನ್ನು ತಡ್ಕೋತಾರೆ. ಆ ಬೆನ್ನು ತಡ್ಕೊಳ್ಳೋದು ನೋಡ್ಬಿಟ್ರೆ ನನಗೆ ದೇವ್ರಾಣಗೂ ಇವ್ರು ಮಾಡ್ತಾ ಇರೋದು ದೇಶ ಒಪ್ಪುವಂಥ ಕೆಲಸ ಬಿಡ್ರಿ. ಹೇಳೋದಲ್ಲ, ಎಲ್ಲೂ ಕೊಲೆನೇ ಆಗಿಲ್ಲ, ಎಲ್ಲೂ ಸುಲಿಗೆನೇ ಆಗಿಲ್ಲ, ಮಾಡದೇ ಇರೋ ತಪ್ಪು ದರ್ಶನ್ ಮಾಡ್ಬಿಟ್ಟವು. ಇಲ್ಲ, ಅವ್ರು ಮಾಡಿರೋದು ತಪ್ಪು 100%. ನಾನು ಇವಾಗ ಹೇಳ್ತೀನಿ, ದರ್ಶನ್ ಸರ್ನ ಸಮರ್ಥನೆ ಮಾಡ್ಕೊಂಡು ನಾನು ಮಾತಾಡ್ತಿಲ್ಲ. ದರ್ಶನ್ ಸಾರು ಮಾಡಿರೋದು ತಪ್ಪು. ಆದರೆ ಒಬ್ಬ ವ್ಯಕ್ತಿಗೆ ಕೊಡಬೇಕಾದಂಥ ಗೌರವ ಕೊಡಬೇಕು ನೀವು. ಯಾಕೆಂದರೆ ಈ ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಹೆಸರಿದೆ. ಸಾವಿರಾರು ಅಂಗವಿಕಲ ಮಕ್ಕಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅನಾಥಾಶ್ರಮ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರು ಸಾಕ್ತಾ ಇದ್ದಾರೆ. ಯಾಕೆ ನಿಮ್ಮ ಕಣ್ಣೇನು ಸೇದಾಗಿತ್ತೆ. ಅವ್ರ ಬರ್ತಡೇಲಿ ಸಾವಿರಾರು ಕೆ ಜಿ ಅಕ್ಕಿನ ಬಡ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ, ಎಲ್ಲ ಕಡೆಗೂ ಸಪ್ಲೈ ಮಾಡಿಕೊಟ್ಟವ್ರೆ. ಬರೋವಂಥ ಫ್ಯಾನ್ಸ್ಗಳಿಗೆ ಹೇಳವ್ರೆ, ನೀವು ಕೇಕು ಹಾರ ತುರೆ ಏನು ತರೋದು ಬೇಡ ಅಣ್ಣ, ನೀವು ಬರಬೇಕಾದ್ರೆ ನೀವು ಅಕ್ಕಿ
ಅಕ್ಕಿಗಳು ತಂದು ಕೊಡ್ರಿ ಸಾಕು ಅಂತ ಹೇಳವ್ರೆ. ಹಂಗೆ ಅಭಿಮಾನಿಗಳು ಕೂಡ ತಂದು ಕೊಟ್ಟವ್ರಣ್ಣ. ಇವತ್ತು ಹೇಳ್ತೀನಣ್ಣ, ಈ ನ್ಯೂಸ್ ಚಾನಲ್ಗಳನ್ನ ನೀವು ಯಾವತ್ತು ನೋಡೋದು ಬಿಡ್ತೀರೋ ಅವತ್ತು ಎಲ್ಲರಿಗೂ ಒಳ್ಳೆಯದು. ಇಲ್ಲ ಅಂದರೆ ಇಲ್ದಿರೋದು ಹೇಳಿ ಕಮಲಾನಗರ ಪಾರ್ಕ ಕಬ್ಬನ್ ಪಾರ್ಕ್ ಅಂತ ಎಲ್ಲರಿಗೂ ನಂಬಿಸ್ಬಿಡ್ತಾರೆ ಈ ನ್ಯೂಸವರು. ಇನ್ನೂ ಐತಣ್ಣ, ಇದು ವೀಡಿಯೋ ಡ್ಯೂರೇಷನ್ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ವೀಡಿಯೋ ಎಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಪಾರ್ಟ್ 2 ಬರ್ತಣ್ಣ. ಇನ್ನು ಯಾವುದೋ ಬಕೆಟ್ TV ಒಂದೈತೆ, ಇನ್ನೂ ಕೆಲವರು ಅವರೇ ದರ್ಶನ್ ಸರ್ಗೆ ಹೋಗಲು ಬಾರಲು ಅವ್ನ ಮೂವಿ ವಾಪಸ್ ಬರಲ್ಲ ಹಂಗೆ ಹಿಂಗೆ ಅಂತ ಅವಳು ನಾಯಿ ಬಳುದ ಬಗಳವಳೆ. ಅವಳಿಗೆ ಏನು ಇಕ್ಬೇಕು ಎತ್ತಿ ಇಕ್ಕನಣ್ಣ. ನೆಕ್ಸ್ಟ್ ವೀಕ್ ಬರ್ತೀನಣ್ಣ, ಕಾಯ್ತಾ ಇರೋಣ. ನಮಸ್ಕಾರ ಅಣ್ಣ.